ಜನರು ಬಯಸಿದ್ರೆ ಚನ್ನಪಟ್ಟಣದಿಂದ ಸ್ಪರ್ಧೆ ಮಾಡ್ತಾರಾ ಡಿಕೆಶಿ. 51 ಡಿಗ್ರಿ ಸೆಲ್ಸಿಯಸ್ ಬಿಸಿಲಿಗೆ 550ಕ್ಕೂ ಹೆಚ್ಚು ಹಜ್ ಯಾತ್ರಿಕರ ಸಾವು. ಅಮೆಜಾನ್ ಪಾರ್ಸಲ್ನಲ್ಲಿ ಬಂತು ಜೀವಂತ ಹಾವು. ಡಿವೈಡರ್ಗೆ ಡಿಕ್ಕಿ ಹೊಡೆದು ಶೋರೂಮ್ಗೆ ನುಗ್ಗಿದ ಕಾರು ಪೀಸ್. ಎಲ್ಲದರ ಮಾಹಿತಿ ಕರ್ನಾಟಕ ಟಾಪ್ 20. ರೇಣುಕಾಸ್ವಾಮಿ ಹತ್ಯೆ ಬಳಿಕ ಹಂತಕರು ಸ್ವಾಮಿ ಮೈಮೇಲಿದ್ದ ಆಭರಣಗಳನ್ನು ಹಂಚಿಕೊಂಡಿದ್ದಾಗಿ ತನಿಖೆ ವೇಳೆ ಬಾಯ್ಬಿಟ್ಟಿದ್ದಾರೆ. ಕೊಲೆಯಾದ ದಿನ ರೇಣುಕಾಸ್ವಾಮಿ ಮೈಮೇಲಿದ್ದ ಚಿನ್ನದ ಸರ, ಉಂಗುರ ಹಾಗೂ ಒಂದು ವಾಚ್ ಅನ್ನ ಕದ್ದು ಹಂಚಿಕೊಂಡಿದ್ದಾರೆ. ಚಿನ್ನದ ಚೈನ್, ಉಂಗುರವನ್ನ ಜಗ್ಗ ಅಲಿಯಾಸ್ ಜಗದೀಶ್ ಕಿತ್ತುಕೊಂಡ್ರೆ ಕೈಗಡಿಯಾರವನ್ನ ಅನು ಅಲಿಯಾಸ್ ಅನುಕುಮಾರ್ ಪಡೆದುಕೊಂಡಿದ್ದಾರೆ. ತನಿಖೆಯ ವೇಳೆ ಈ ಬಗ್ಗೆ ಆರೋಪಿಗಳು ಬಾಯ್ಬಿಟ್ಟಿದ್ದಾರೆ. ಇನ್ನು ಹತ್ಯೆ ಬಳಿಕ ಹಂತಕರು ಎರಡೆರಡು ಕಡೆಗಳಲ್ಲಿ ಮದ್ಯದ ಪಾರ್ಟಿಯನ್ನ ಮಾಡಿದ್ದಾರೆ. 2 ತಂಡಗಳಾಗಿ ವಿಂಗಡಣೆ ಆಗಿ ಬೇರೆ ಬೇರೆ ಕಡೆ ಪಾರ್ಟಿ ಮಾಡಿದ್ದಾರೆ. ಟ್ರೋಬೋ 98 ಸ್ಟ್ರೀಟ್ ರೆಸ್ಟೋರೆಂಟ್ನಲ್ಲಿ ಕಾರ್ತಿಕ್ ಅಟ್ ಕಪ್ಪೆ, ಕೇಶವ್, ನಿಖಿಲ್ ನಾಯಕ್ ಪಾರ್ಟಿಯಲ್ಲಿ ಮಾಡಿದ್ದಾರೆ. ದೀಪಕ್ ನೀಡಿದ್ದ ಹಣದಲ್ಲಿ ರೂಮ್ ಬುಕ್ ಮಾಡಿ ಪಾರ್ಟಿ ಮಾಡಿದ್ದಾರೆ ಎನ್ನಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ಪ್ರಕರಣ ಸಂಬಂಧ ಸ್ಯಾಂಡಲ್ವುಡ್ನ ಹಿರಿಯರು ಪ್ರತಿಕ್ರಿಯಿಸ್ತಾ ಇದ್ದಾರೆ. ಚಿತ್ರರಂಗಕ್ಕೆ ಕಾಲಿಟ್ಟ ಆರಂಭದಲ್ಲೇ ದರ್ಶನ್ ನಿರ್ಮಾಪಕರ ಜೊತೆಗೆ ಮಾಡಿಕೊಂಡಿದ್ದ ಕಿರಿಕೊಂದನ್ನ ನಿರ್ಮಾಪಕ ಬಾಮಾ ಹರೀಶ್ ಮೆಲುಕು ಹಾಕಿದ್ದಾರೆ. ಬಹುಶಃ ಈಗ ಅಂಬರೀಶ್ ಇದ್ದಿದ್ರೆ ದರ್ಶನ್ ಇಷ್ಟೊಂದು ತಪ್ಪು ಹೆಜ್ಜೆ ಇಡ್ತಾ ಇರಲಿಲ್ಲ ಅಂದಿದ್ದಾರೆ. ಇನ್ನು ಚಿಂಗಾರಿ ಸಿನಿಮಾ ನಿರ್ಮಾಪಕ ಚಿಂಗಾರಿ ಮಹದೇವ್ ಕೂಡ ದರ್ಶನ್ ಬಗ್ಗೆ ಮಾತನಾಡಿದ್ದಾರೆ. ಪತ್ನಿ ಜೊತೆಗೆ ಜಗಳ ಮಾಡಿ ಜೈಲು ಸೇರಿದಾಗ ಆಚೆ ಬರೋಕೆ ನಾನೇ ಶ್ಯೂರಿಟಿಯನ್ನ ಕೊಟ್ಟಿದ್ದೆ. ಬೇರೆಯವರ ಮಾತು ಕೇಳಿ ನಮ್ಮ ಜೊತೆಗೆ ಮಾತುಕತೆಯನ್ನ ಮಾಡ್ತಾ ಇರಲಿಲ್ಲ ಅಂದಿದ್ದಾರೆ. ಇನ್ನು ದರ್ಶನ್ ಆಪ್ತ ಗೆಳೆಯ ರವಿಚೇತನ್ ಮಾತನಾಡಿ, ನಾನು ನೋಡಿರುವ ದರ್ಶನ್ ಇವರಲ್ಲ, ಯಾರೇ ಮಾಡಿದ್ರು ತಪ್ಪೇ ಅಂದಿದ್ದಾರೆ. ನಿರ್ಮಾಪಕರು ಮತ್ತೆ ದರ್ಶನ್ ನಡುವೆ ಸ್ವಲ್ಪ ಒಂಚೂರು ಮನಸ್ತಾಪ ಆಗಿತ್ತು. ಬಟ್ ಮನಸ್ತಾಪ ಯಾವ ಥರ ಆಗಿತ್ತು ಅಂತ ಗೊತ್ತಿಲ್ಲ. ಬಟ್ ಡಬ್ಬಿಂಗ್ ಮಾಡಿಕೊಟ್ಟಿಲ್ಲ ಅಂತೇಳಿ ಅವ್ರು ಕಂಪ್ಲೇಂಟ್ ಮಾಡಿದ್ರು ಆ ಸಂದರ್ಭದಲ್ಲಿ. ಬಟ್ ಅಂಬರೀಷ್ ಅಣ್ಣ ಇದ್ದರೆ ಖಂಡಿತವಾಗಿ ಇನ್ಸಿಡೆಂಟ್ ಆಗ್ತಾ ಇರಲಿಲ್ವೇನೋ ಅಂತೇಳಿ ಅನ್ಸ್ಕೊಂತೀನಿ. ನಾನು ಸಾಕಷ್ಟು ಬಾರಿ ಅಂದ್ಕೊಂಡೆ. ಆ ಟೈಮಲ್ಲಿ ನಾನೇ ಶ್ಯೂರಿಟಿ ಕೊಟ್ಟಿದ್ದು. ಅದು ಖಾಸಗಿ ವಿಷಯ ಅಲ್ವಾ, ಅವ್ರದ್ದು ಫ್ಯಾಮಿಲಿದು. ಅವಾಗ ಶ್ಯೂರಿಟಿ ಕೊಟ್ಟಿದ್ದು ನಾನೇ, ನಿಜ. ಅದು ಬೇರೆಯವರು ಏನಾದರೂ ಒಂದು ಮಿಸ್ಗೈಡ್ ಮಾಡೋದು, ಅವ್ರಿಗೆ ಇನ್ನೊಂದು ಹೇಳೋದು, ಹಾಗಾಗಿ ಒಂದು ಸಣ್ಣ ಪುಟ್ಟ ಮಾತುಕತೆ ನಡೆಯಿತು ಅಷ್ಟೇ. ನಾನು ಅವರು ತುಂಬಾ ವರ್ಷ ಮಾತಾಡಿರಲಿಲ್ಲ. ಬಟ್ ನಾನು ಕಂಡ ದರ್ಶನದ ಬಗ್ಗೆ ನಾನು ಹೇಳಿಕ್ಕೆ ಇಷ್ಟಪಡ್ತೀವಿ, ಹೊರತು ಬೇರೆ ಇಲ್ಲ. ಹಂಗಂತ ದರ್ಶನ ಸಮರ್ಥ ಮಾಡ್ಕೊತಿಲ್ಲ. ಯಾರೇ ಮಾಡೋದು ತಪ್ಪೆ. ಬಟ್ ನಾನು ನೋಡಿರೋ ದರ್ಶನ್ ಇವರಲ್ಲ. ಯಾಕಂದ್ರೆ ನಾನು ನೋಡಿ ದರ್ಶನೇ ಬೇರೆ. ನಾನು ಹೇಳೋದು 20-25 ವರ್ಷದಿಂದ ಅವ್ರನ್ನ ನೋಡ್ಕೊಂಡು ಬರ್ತಾ ಇದ್ದೀನಿ. ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಬಂಧಿತರಾಗಿದ್ದಾರೆ. ಈತ ದರ್ಶನ್ ವಿರುದ್ಧ ಹೇಳಿಕೆ ಕೊಟ್ಟಿದ್ದ ನಟ ಪ್ರಥಮ್ಗೆ ಜೀವ ಬೆದರಿಕೆ ಕರೆಗಳು ಬರ್ತಾ ಇದೆಯಂತೆ. ಈ ಸಂಬಂಧ ನಟ ಪ್ರಥಮ್ ಜ್ಞಾನಭಾರತಿ ನಗರ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ದರ್ಶನ್ ಅಂಧಾಭಿಮಾನಿಗಳಿಂದ ನಿರಂತರ ಕರೆಗಳು ಬರ್ತಾ ಇದೆ, ಕರೆ ಮಾಡಿ ಬೆದರಿಕೆ ಹಾಕ್ತಾ ಇದ್ದಾರೆ ಅಂತ ದೂರಲ್ಲಿ ದಾಖಲು ಮಾಡಿದ್ದಾರೆ. ಪ್ರಥಮ್ ದೂರಿನನ್ವಯ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದು, ಇನ್ನು ದೂರು ಕೊಟ್ಟ ಬಳಿಕ ಟ್ವೀಟ್ ಮಾಡಿರುವ ಪ್ರಥಮ್, ಜೀವನ ದೊಡ್ಡದು, ಯಾರಿಗೋಸ್ಕರವೂ ಜೀವನ ಹಾಳು ಮಾಡ್ಕೋಬೇಡಿ, ಬದುಕು ಸುಂದರವಾದದ್ದು, ಅಂಧಾಭಿಮಾನಿಗಳೇ ನಿಮ್ಮ ತಂದೆ ತಾಯಿಗಳಿಗೆ ಮೀಸಲಿಡಿ ಅಂತ ಟ್ವೀಟ್ ಮಾಡಿದ್ದಾರೆ. ಪಬ್ಲಿಕ್ ಟಿವಿ ಜೊತೆ ಮಾತಾಡಿದ ಪ್ರಥಮ್, ಅಂಧಾಭಿಮಾನಿ ನನಗೆ ಬೆದರಿಸೋದ್ರಿಂದ ಏನೂ ಆಗಲ್ಲ, ನನಗೆ ಬೆದರಿಸುವ ಸಮಯವನ್ನ ನಿಮ್ಮ ತಂದೆ ತಾಯಿಗೆ ಮೀಸಲಿಡಿ ಅಂದಿದ್ದಾರೆ. ನಾನು ಅಂಧಾಭಿಮಾನಿಗಳಷ್ಟೇ ಬುದ್ಧಿ ಹೇಳಿದ್ದು. ನಾನು ಬೈಯೋ ಟೈಮನ್ನು ನಿಮ್ಮ ಅಪ್ಪ ಅವ್ನು ಚೆನ್ನಾಗಿ ನೋಡ್ಕೊಳ್ಳೋ, ಹಾಳಾದವನು ಯಾಕೆ ಹಿಂಗೆ ಮಾಡ್ತೀವೋ, ಯಾರು ಹಿಂಗೆ ಪ್ರವೋಕ್ ಮಾಡ್ತಾರೋ ಈ ಥರ ನಮ್ಮಿಂದೆಲ್ಲ ಕಣೋ. ಕಲಾವಿದರಿಂದ ಯಾರೋ ಕುಟುಂಬ ಜೈಲಿಗೆ ಹೋಯ್ತು ನೋಡೋಕ್ಕಾಗಲ್ಲ ಕಣೋ. ಈಗ ಆಲ್ರೆಡಿ 8 ಕುಟುಂಬ ಅಳ್ತಾ ಇದ್ದಾರೆ. ಕಲಾವಿದರಿಂದ ಜೈಲಿಗೆ ಹೋಗೋದೇನು ಬೇಡ. ಕಲಾವಿದರಿಂದ ಒಂದು ಸ್ಪಷ್ಟವಾಗಿ ಹೇಳ್ತೀನಿ, ಕೇಳಿಸ್ಕೊ. ನಿಮ್ಮ ಅಪ್ಪ ಅವ್ನು ಚೆನ್ನಾಗಿ ನೋಡ್ಕೊ. ನನ್ನ ಮೇಲಿರೋ ಕಾಪಕ್ಕೆ ಇನ್ನೂ ಜಾಸ್ತಿ, ಇನ್ನೊಂದು ಶಿಫ್ಟ್ ಎಕ್ಸ್ಟ್ರಾ ದುಡಿದ ತೊಗೊಂಡು ನಿಮ್ಮ ಅಪ್ಪ ಅವ್ನು ಕೊಡು, ಖುಷಿ ಆಯ್ತೆ. ಅತ್ಯಾಚಾರ ಪ್ರಕರಣದಲ್ಲಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಜೈಲು ಪಾಲಾಗಿದ್ದಾರೆ. ಆದರೆ ಪ್ರಜ್ವಲ್ ವಿರುದ್ಧದ 3ನೇ ಅತ್ಯಾಚಾರ ಪ್ರಕರಣದಲ್ಲಿ ಎಸ್ಐಟಿ ಅಧಿಕಾರಿಗಳು ಮತ್ತೆ 5 ದಿನ ಕಸ್ಟಡಿಗೆ ಪಡೆದುಕೊಂಡಿದ್ದಾರೆ. ಈಗಾಗಲೇ 2 ಪ್ರಕರಣದಲ್ಲಿ ಪೊಲೀಸ್ ಕಸ್ಟಡಿಗೆ ಪಡೆದಿದ್ದ ಎಸ್ಐಟಿ ಇದೀಗ 3ನೇ ಪ್ರಕರಣದಲ್ಲಿ ಕಸ್ಟಡಿಗೆ ಪಡೆದುಕೊಂಡಿದೆ. ಜಿಲ್ಲಾ ಪಂಚಾಯತ್ ಸದಸ್ಯೆ ನೀಡಿದ ದೂರಿನಲ್ಲಿ ವಶಕ್ಕೆ ಪಡೆಯಲಾಗಿದೆ. ನಿನ್ನೆಯಷ್ಟೇ 2ನೇ ಕೇಸ್ನಲ್ಲಿ 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ 42ನೇ ಎಸಿಎಂಎಂ ಕೋರ್ಟ್ನ ನ್ಯಾಯಮೂರ್ತಿ ಸಂತೋಷ್ ಗಜಾನನ್ ಭಟ್ ಆದೇಶಿಸಿದ್ರು. ಅದರಂತೆ ಪ್ರಜ್ವಲ್ರನ್ನ ಜೈಲಿಗೆ ಕಳುಹಿಸಲಾಗಿತ್ತು. ಜಾಮೀನು ಕೋರಿ ಪ್ರಜ್ವಲ್ ಅರ್ಜಿಯನ್ನ ಸಲ್ಲಿಸಿದ್ದು ಜೂನ್ 24ಕ್ಕೆ ಕೋರ್ಟ್ ವಿಚಾರಣೆಯನ್ನ ಮುಂದೂಡಿದೆ. ಈ ಮಧ್ಯೆ ಇಂದು ಎಸ್ಐಟಿ ಪ್ರಜ್ವಲ್ ವಿರುದ್ಧದ 3ನೇ ಅತ್ಯಾಚಾರ ಕೇಸ್ನಲ್ಲಿ ಕಸ್ಟಡಿಗೆ ಪಡೆದಿದೆ. ಚನ್ನಪಟ್ಟಣ ಉಪಚುನಾವಣೆ ಹಿನ್ನೆಲೆಯಲ್ಲಿ ಇಂದು ಡಿಸಿಎಂ ಡಿಕೆ ಶಿವಕುಮಾರ್ ಚನ್ನಪಟ್ಟಣ ತಾಲೂಕಿನಾದ್ಯಂತ ಟೆಂಪಲ್ ರನ್ ಮಾಡಿದರು. ಚನ್ನಪಟ್ಟಣದ 15ಕ್ಕೂ ಹೆಚ್ಚು ದೇವಾಲಯಗಳಿಗೆ ಭೇಟಿ ನೀಡಿ ಪ್ರಾರ್ಥನೆ ಸಲ್ಲಿಸಿದರು. ಎಚ್ಡಿಕೆ ಕ್ಷೇತ್ರದ ಶಾಸಕರಾಗಿ ರಾಜೀನಾಮೆ ಕೊಟ್ಟ ಬಳಿಕ ಡಿಕೆಶಿ ಕ್ಷೇತ್ರದಾದ್ಯಂತ ಸಂಚಾರವನ್ನು ಹೆಚ್ಚಿಸಿದ್ದಾರೆ. ಡಿಸಿಎಂ ಡಿಕೆಶಿ ಪ್ರವಾಸದ ಮೂಲಕ ಎಚ್ಡಿಕೆ ಹಾಗೂ ಸಿಪಿವೈಗೆ ಟಕ್ಕರ್ ಕೊಡಲು ಮುಂದಾಗಿದ್ದಾರೆ. ಚನ್ನಪಟ್ಟಣದಿಂದ ಸ್ವತಃ ತಾವೇ ಸ್ಪರ್ಧೆ ಮಾಡ್ತಾರಾ ಎಂಬುದು ಸಹ ಚರ್ಚೆಯಲ್ಲಿದೆ. ಈ ಹಿಂದೆಯೂ ಡಿಕೆಶಿ ಚನ್ನಪಟ್ಟಣದಿಂದ ಸ್ಪರ್ಧೆ ಬಗ್ಗೆ ಇಂಗಿತ ವ್ಯಕ್ತಪಡಿಸಿದರು. ಇನ್ನು ಚನ್ನಪಟ್ಟಣದಿಂದ ಸ್ಪರ್ಧೆ ಬಗ್ಗೆ ಪ್ರತಿಕ್ರಿಯಿಸಿದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಚನ್ನಪಟ್ಟಣ ನನ್ನ ಹೃದಯದಲ್ಲಿದೆ. ನನಗೆ ರಾಜಕೀಯವಾಗಿ ಜೀವ ಕೊಟ್ಟ ತಾಲೂಕು. ಐ ವಾಂಟ್ ಟು ಲವ್ ಚನ್ನಪಟ್ಟಣ. ಐ ವಾಂಟ್ ಟು ಡೆವಲಪ್ ಚನ್ನಪಟ್ಟಣ. ಜನರ ಋಣ ತೀರಿಸಬೇಕು.
ಆದರೆ ನಾನು ಚನ್ನಪಟ್ಟಣದಿಂದ ಸ್ಪರ್ಧಿಸುವ ಬಗ್ಗೆ ಯಾವುದೇ ತೀರ್ಮಾನ ಮಾಡಿಲ್ಲ ಎಂದಿದ್ದಾರೆ. ದೇವಸ್ಥಾನಗಳಿಗೆ ಭೇಟಿ ನೀಡಿ ಮತದಾರರನ್ನ ಭೇಟಿ ಮಾಡ್ತೀನಿ, ಅವರು ಒಪ್ಪಿದರೆ ಹೈಕಮಾಂಡ್ ಏನು ಹೇಳುತ್ತೋ ಅದನ್ನು ಕೇಳ್ತೀನಿ ಅಂತ ಸ್ಪರ್ಧೆಯ ಸುಳಿವನ್ನು ಕೊಟ್ಟಿದ್ದಾರೆ. ಚನ್ನಪಟ್ಟಣ ನನಗೆ ರಾಜಕೀಯವಾಗಿ ಜೀವ ಕೊಟ್ಟಂತ ತಾಲೂಕು. ನನಗೆ ಎಲ್ಲ ವರ್ಗದ ಜನ ಚನ್ನಪಟ್ಟಣದಲ್ಲಿ ಇದ್ದಾರೆ. ನಾನು ಅವ್ರಿಗೆ ಋಣ ತೀರಿಸಬೇಕು, ಆ ಜನದ ಬದಲಾವಣೆ ಮಾಡಬೇಕು. ಕನಕಪುರ ಯಾವ ರೀತಿ ಅಭಿವೃದ್ಧಿ ಮಾಡಿದ್ದೀನಿ ಅದಕ್ಕಿಂತ ಹೆಚ್ಚಿಗೆ ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶ ಇದೆ. ಮತದಾರರು ಏನು ಹೇಳ್ತಾರೋ, ನಾಯಕರುಗಳು ಏನು ಹೇಳ್ತಾರೋ ಅದಕ್ಕೆಲ್ಲ ನಾನು ಕೇಳ್ಬಿಟ್ಟು ತೀರ್ಮಾನ ಮಾಡ್ತೀನಿ. ನಿಮ್ಮ ಬಗ್ಗೆ ಒಲವಿಟ್ಕೊಂಡ್ರೆ ಏನು ಮಾಡ್ತೀರಿ? ವಿಧಿನೇ ಇಲ್ಲ. ನಮ್ಮ ಪಕ್ಷ ಏನು ಹೇಳ್ತದೆ, ಮತದಾರರು ಏನು ಹೇಳ್ತಾರೆ ಕೇಳಲೇಬೇಕು ನಾನು. ತ್ಯಾಗ ಬಲಿದಾನಗಳ ಸಂಕೇತವಾಗಿರುವ ಬಕ್ರೀದ್ ಹಬ್ಬದ ಸಂದರ್ಭದಲ್ಲಿ ಮುಸ್ಲಿಮರು ಒಮ್ಮೆಯಾದರೂ ಹಜ್ ಯಾತ್ರೆಗೆ ತೆರಳಬೇಕು ಎಂಬ ನಂಬಿಕೆಯನ್ನು ಹೊಂದಿದ್ದಾರೆ. ಆದರೆ ಈ ಬಾರಿ ಹಜ್ ಯಾತ್ರೆಗೆ ತೆರಳಿದಂತಹ ಯಾತ್ರಿಕರು ಮೆಕ್ಕಾದಲ್ಲಿ ಬಿಸಿಲಿನ ತಾಪಮಾನ ಏರಿಕೆಯಿಂದ ಮೃತಪಟ್ಟಿದ್ದಾರೆ. ಮೆಕ್ಕಾದ ಗ್ರ್ಯಾಂಡ್ ಮಸೀದಿಯಲ್ಲಿ ತಾಪಮಾನವು 51.8 ಡಿಗ್ರಿ ಸೆಲ್ಸಿಯಸ್ನಷ್ಟು ದಾಖಲಾಗಿದೆ. ತಾಪಮಾನ ಏರಿಕೆಯಿಂದ 550ಕ್ಕೂ ಹೆಚ್ಚು ಹಜ್ ಯಾತ್ರಿಕರು ಸಾವನ್ನಪ್ಪಿದ್ದಾರೆ. ಬಕ್ರೀದ್ ಹಬ್ಬದ ಹಿನ್ನೆಲೆಯಲ್ಲಿ ಲಕ್ಷಾಂತರ ಜನ ಹಜ್ ಯಾತ್ರೆಗೆ ತೆರಳಿದ್ರು. ಮೃತರ ಪೈಕಿ ಕನಿಷ್ಠ 323 ಮಂದಿ ಈಜಿಪ್ಟ್, ಕನಿಷ್ಠ 60 ಮಂದಿ ಜೋರ್ಡನ್ ದೇಶದವರು. ವಿವಿಧ ದೇಶಗಳ 150ಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದಾರೆ. ಮೃತದೇಹಗಳನ್ನು ಮೆಕ್ಕಾದ ನೆರೆಹೊರೆಯಲ್ಲಿರುವ ಆಸ್ಪತ್ರೆಯ ಶವಾಗಾರಕ್ಕೆ ರವಾನಿಸಲಾಗಿದ್ದು ಸಾವಿನ ಸಂಖ್ಯೆ ಇನ್ನಷ್ಟು ಏರಿಕೆಯಾಗುವ ಸಾಧ್ಯತೆ ಇದೆ. ಈ ವರ್ಷ ಸುಮಾರು 18 ಲಕ್ಷ ಯಾತ್ರಾರ್ಥಿಗಳು ಹಜ್ ಯಾತ್ರೆಯಲ್ಲಿ ಭಾಗಿಯಾಗಿದ್ರು. ಅವರಲ್ಲಿ 16 ಲಕ್ಷ ಯಾತ್ರಿಕರು ವಿವಿಧ ದೇಶಗಳಿಂದ ಬಂದಿದ್ರು ಅಂತ ಹೇಳಲಾಗ್ತಿದೆ. ಇನ್ನು ಇತ್ತ ಉತ್ತರ ಭಾರತದಲ್ಲಿ ಬಿಸಿಗಾಳಿಯ ಹೊಡೆತಕ್ಕೆ ದೆಹಲಿಯಲ್ಲಿ 5, ನೋಯ್ಡಾದಲ್ಲಿ 10 ಮಂದಿ ಸಾವನ್ನಪ್ಪಿದ್ದಾರೆ. ದೆಹಲಿಯಲ್ಲಿ 47ರಿಂದ 49 ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶ ದಾಖಲಾಗಿದೆ. ಬಿಸಿ ಗಾಳಿಯ ಜೊತೆಗೆ ತೀವ್ರವಾದ ಬಿಸಿಲಿನ ಝಳಕ್ಕೆ ಜನರು ಸಾವನ್ನಪ್ಪಿದ್ದಾರೆ. ಇನ್ನು ಅಸ್ಸಾಂನ ಪ್ರವಾಹಕ್ಕೆ ಈವರೆಗೂ 26ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ. ದಾವಣಗೆರೆಯ ರಿಂಗ್ ರೋಡ್ ಕ್ಲಾಕ್ ಟವರ್ ಬಳಿ ನಿಯಂತ್ರಣ ಕಳೆದುಕೊಂಡ ಕಾರು ಬೈಕಿಗೆ ಡಿಕ್ಕಿ ಹೊಡೆದು ಕಾರ್ ಶೋರೂಮ್ಗೆ ನುಗ್ಗಿದೆ. ಶ್ರೀರಾಮ ಸೇನೆಯ ಮುಖಂಡನಿಗೆ ಸೇರಿದ ಕಾರು ನಿಯಂತ್ರಣ ಕಳೆದುಕೊಂಡು ಡಿವೈಡರ್ಗೆ ಡಿಕ್ಕಿ ಹೊಡೆದು ಬಳಿಕ ಬೈಕಿಗೆ ಡಿಕ್ಕಿ ಹೊಡೆದಿದೆ. ಬಳಿಕ ಸೆಕೆಂಡ್ ಹ್ಯಾಂಡ್ ಕಾರ್ ಶೋರೂಮ್ಗೆ ನುಗ್ಗಿದೆ. ಘಟನೆಯಲ್ಲಿ ಶೋರೂಮ್ನಲ್ಲಿದ್ದ 2 ಕಾರುಗಳು ಜಖಂಗೊಂಡಿದೆ. ಆಕ್ಸಿಡೆಂಟ್ಗೂ ಕೆಲವೇ ಸೆಕೆಂಡುಗಳ ಮೊದಲು ಇದೇ ರಸ್ತೆಯಲ್ಲಿ ಶಾಲಾ ವಾಹನವೊಂದು ಸಂಚರಿಸಿತ್ತು. ಆದರೆ ಯಾವುದೇ ಅನಾಹುತವಾಗಿಲ್ಲ. ಇನ್ನು ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭೀಕರ ಆಕ್ಸಿಡೆಂಟ್ ಸಂಭವಿಸಿದೆ. ಹೊಸಪೇಟೆ ಕಡೆಯಿಂದ ಬರುತ್ತಿದ್ದ ಓಮಿನಿ ಆಕ್ಸಲ್ ಕಟ್ ಆಗಿ ನಿಯಂತ್ರಣ ತಪ್ಪಿದೆ. ಈ ವೇಳೆ ಏಕಾಏಕಿ ರಾಂಗ್ ರೂಟ್ಗೆ ಬಂದ ಓಮಿನಿಗೆ ತಮಿಳುನಾಡು ಮೂಲದ ಕಾರು ಡಿಕ್ಕಿ ಹೊಡೆದಿದೆ. ಓಮಿನಿಯಲ್ಲಿದ್ದ 7 ಜನರಿಗೆ ಸಣ್ಣ ಪುಟ್ಟ ಗಾಯವಾಗಿದ್ದು, ಇನ್ನು ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ಓವರ್ಟೇಕ್ ಮಾಡುವ ಭರದಲ್ಲಿ ಪೊಲೀಸ್ ವಾಹನಕ್ಕೆ ಸ್ವಿಫ್ಟ್ ಕಾರು ಡಿಕ್ಕಿ ಹೊಡೆದಿದೆ. ಅದೃಷ್ಟವಶಾತ್ ವಾಹನದಲ್ಲಿದ್ದ ಪೊಲೀಸರಿಗೆ ಸಣ್ಣ ಪುಟ್ಟ ಗಾಯವಾಗಿದೆ.